ಚಟುವಟಿಕೆ ಮಾಡ್ತಾ ಇರೋದು ನಾವು ನೀರಿನಲ್ಲಿ ವಸ್ತುಗಳು ಕರಗುವುದು ಮತ್ತು ತೇಲುವುದು. ಸಂಪೂರ್ಣವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ಮತ್ತು ತೇಲ್ತಕ್ಕಂಥ ವಸ್ತುಗಳನ್ನ ನಾವು ನೋಡೋಣ ಅಲ್ವಾ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಂಕನ್ನು ತೆಗೆದುಕೊಳ್ಳೋಣ. ಇಂಕನ್ನು ನೀರಿಗೆ ಹಾಕಿದಾಗ ಏನಾಗುತ್ತೆ ಅದು ಸಂಪೂರ್ಣವಾಗಿ ಬೆರೀತದೋ ಇಲ್ಲ ಅಂತ ನೋಡೋಣ ಅಲ್ವಾ. ಏನಾಯ್ತು? ಸಂಪೂರ್ಣವಾಗಿ ಬೆರೆಯುತ್ತೆ, ನೀರಿನಲ್ಲಿ ಬೆರೆಯುತ್ತೆ. ಆಯ್ತಾ? ಈಗ ಏನ್ ತಗೊಂಡಿದೀವಿ? ಎಣ್ಣೆಯನ್ನು ತೆಗೆದುಕೊಂಡಿದ್ವಿ. ಎಣ್ಣೆಯನ್ನು ಹಾಕೋಣ ನೀರಿಗೆ. ಬೆರಿತೈತಾ ಎಣ್ಣೆ? ಇಲ್ಲ. ಕಾಣಿಸ್ತೈತಲ್ಲ ನೀರಿನ ಮೇಲೆ ನೋಡ್ರೆ ಬಬಲ್ಸ್ ಎಲ್ಲ ಕಾಣಿಸ್ತೈತಾನೆ. ಎಣ್ಣೆ ನೀರಿನ ಮೇಲೆ ತೇಲುತ್ತದೆ. ಇಂಕು ನೀರಿನಲ್ಲಿ ಬೆರೆಯುತ್ತದೆ. ಏನಾಗಿದೆ? ಬೆರೆಯುತ್ತದೆ. ಈ ಚಟುವಟಿಕೆಯಿಂದ ನೀರಿನಲ್ಲಿ ಬೆರೆಯುವ ಮತ್ತೆ ಬೆರೆಯದಿರುವ ವಸ್ತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಯ್ತಾ? ಮತ್ತೊಂದು ಚಟುವಟಿಕೆ ಮಾಡೋಣ. ನೀರಿನಲ್ಲಿ ತೇಲುವ ಮತ್ತೆ ಮುಳುಗುವ ವಸ್ತುಗಳ ಚಟುವಟಿಕೆ. ನೀರಿನಲ್ಲಿ ಯಾವ ವಸ್ತು ಮುಳುಗುತ್ತೆ, ಯಾವ ವಸ್ತು ತೇಲುತ್ತೆ ಅಂತ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ನಮಗೆ ದೊರೆತಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡಿದ್ದೀವಿ ಅಲ್ವಾ. ಕಲ್ಲನ್ನು ಹಾಕೋಣ. ಕಲ್ಲು ಹಾಕಿದಾಗ ಏನಾಗುತ್ತೆ? ಕಲ್ಲು ನೀರಿನಲ್ಲಿ ಏನಾಗುತ್ತೆ? ಮುಳುಗುತ್ತೆ. ಅದೇ ಒಂದು ಹಗುರವಾಗಿರ್ತಕ್ಕಂಥದ್ದು ತೇಲ್ತವೆ, ಭಾರವಾದ ವಸ್ತುಗಳು ಮುಳುಗ್ತವೆ ಅಂತ ಗೊತ್ತಾಗುತ್ತೆ. ಈ ವಸ್ತುವನ್ನು ಹಾಕಿದೆ ನಾನು, ಪ್ಲಾಸ್ಟಿಕ್ ತಾನೇ ಅದು. ಏನಾಯ್ತು? ಅದು ತೇಲ್ತಾ ಇದೆ. ಅದೇ ತರ ನೀವು ಜಾಸ್ತಿ ವಸ್ತುಗಳನ್ನು ದೊಡ್ಡದಾಗಿ ಮಾಡಿದಾಗ ಹಾಕ್ಬೋದು. ಇದು ಸ್ವಲ್ಪ ಭಾರ ಐತೆ, ಮುಳುಗಬಹುದು, ತೇಲಬಹುದು ನೋಡೋದು. ಯಾಕಂದ್ರೆ ನಾನು ನೀರು ಜಾಸ್ತಿ ಹಾಕಿದ್ರೆ ಏನಾಗ್ತಿತ್ತು? ಅದು ತೇಲ್ತಿತ್ತು. ನೀರು ಕಡಿಮೆ ಇದೆ, ಮುಳುಗಿದೆ ಅದು ಅಲ್ವಾ. ಇದನ್ನ ಹಾಕಿದಾಗ ಇದು ತೇಲುತ್ತೆ ಅಲ್ವಾ. ಹಾಗಾದ್ರೆ ಈ ಚಟುವಟಿಕೆಯಿಂದ ನಮ್ಗೆ ಏನು ಗೊತ್ತಾಗುತ್ತೆ? ನೀರಿನಲ್ಲಿ ತೇಲುವ ಮುಳುಗುವ ಅಂದ್ರೆ ಭಾರವಾದ ವಸ್ತುಗಳು ನೀರಿನಲ್ಲಿ ಮುಳುಗ್ತದೆ, ಹಗುರವಾದ ವಸ್ತುಗಳು ನೀರಿನಲ್ಲಿ ತೇಲುತ್ತೆ ಅಂತ ಗೊತ್ತಾಯ್ತು. ಈಗ ಎರಡು ಚಟುವಟಿಕೆಗಳನ್ನು ಮಾಡೋದ್ರಿಂದ ಏನು ಗೊತ್ತಾಯ್ತು ನಮಗೆ? ಒಂದನೇ ಚಟುವಟಿಕೆಯಲ್ಲಿ ನೀರಿನಲ್ಲಿ ಕರಗುವ ಮತ್ತೆ ಕರಗದೆ ಇರುವ ವಸ್ತುಗಳನ್ನು ನೋಡಿದ್ವಿ. ಎರಡನೇ ಚಟುವಟಿಕೆಯಲ್ಲಿ ತೇಲುವ ಮತ್ತೆ ಮುಳುಗುವ ವಸ್ತುಗಳ ಬಗ್ಗೆ ಚಟುವಟಿಕೆ ಮೂಲಕ ತಿಳ್ಕೊಂಡಂಗಾಯ್ತು. ಹೌದಾ? ಇನ್ನು ಜಾಲ ಹೇಳ್ತಾ ಮಾಡೋಣ. ಇದನ್ನು ಚೂರಿಸಿ ಒಂದಾಗಿ ಇದನ್ನು ಹಾಕ್ಕೊಂಡಿದ್ದೇನೆ. ಈಗ ನೀನು ಇದನ್ನು ಮಾಡೋದು. ನೀನು ಈ ಕಡೆ